ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಇಷ್ಟವಾಗುವಂಥ ಸ್ವಾದಿಷ್ಟವಾದ ಶಾವಿಗೆ ಪಾಯಸ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ, ಈಗ ನಾನು ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಸೇಮ್ ಅಳತೆಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 2 ಬಟ್ಲ ತುಪ್ಪ, ಮತ್ತು 1 ಗ್ಲಾಸ್ ನೀರು, ಅರ್ಧ ಲೀಟರ್ ಹಾಲು. ಅರ್ಧ ಲೀಟರ್ ಹಾಲಿಗೆ 1 ಗ್ಲಾಸ್ ನೀರು ಸಾಕು. ಮತ್ತು ಶಾವಿಗೆ ಪಾಯಸ ಮಾಡೋಕ್ಕೆ ಶಾವಿಗೆ. ನೆಕ್ಸ್ಟು ಆ ಬಾಣಲಿಯಲ್ಲಿ ಹಾಲನ್ನು ಬಿಸಿ ಮಾಡೋಕ್ಕೆ ಇಡ್ತೀನಿ. ಬಿಸಿ ಆದ ತಕ್ಷಣ 1 ಗ್ಲಾಸ್ ನೀರನ್ನು ಹಾಕಬೇಕು. ನೀರು ಹಾಕಿ ಸಕ್ಕರೆಯನ್ನು ಹಾಕ್ತೀನಿ. 2 ಬಟ್ಟಲ ಸಕ್ಕರೆ ಹಾಕಬೇಕು. ಇದು ಕುದಿ ಬರಬೇಕು. ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಂದರೆ ನೆಕ್ಸ್ಟು ಏಲಕ್ಕಿ ಪೌಡರ್ ಹಾಕಬೇಕು. ಏಲಕ್ಕಿ ಪೌಡರ್ ಹಾಕಿ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಇದು ಕುದಿಯುವಷ್ಟರಲ್ಲಿ ನಾವಿಲ್ಲಿ ಶಾವಿಗೆನ ಹುರಿದಿಟ್ಕೊಳ್ಳೋಣ. ಇದನ್ನು ಈಗ ನಾನು ಸೈಡ್ ಇಡ್ತೀನಿ. ಸೈಡಿಟ್ಟು ಶಾವಿಗೆನ ಹುರ್ಕೋತೀನಿ. ನೋಡಿ, ನಾನು ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆನ ಒಂದು ಸ್ವಲ್ಪ ತುಪ್ಪ ಹಾಕಿ ಸರಿಯಾಗಿ ಹುರ್ಕೋಬೇಕು. ಕೈ ಬಿಡದೇನೆ ಸರಿಯಾಗಿ ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಆಮೇಲೆ ಅದು ಟೇಸ್ಟು ಇರಲ್ಲ ಮತ್ತು ಸ್ಮೆಲ್ ಕೂಡ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಟು ಕೈ ಬಿಡದೇನೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಸ್ವಲ್ಪ ಕೈ ಬಿಡದೇನೆ ಚೆನ್ನಾಗಿ ಹುರ್ಕೋತಿದ್ದೀನಿ. ಹುರ್ಕೊಂಡಾದ್ಮೇಲೆ ಈಗ ಒಂದು ಸಣ್ಣ ಬಾಣಲಿಲಿ ತುಪ್ಪ ಹಾಕಿ ಗೋಡಂಬಿ ಬಾದಾಮ್ ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಇದನ್ನೆಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ನೋಡಿ, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಫ್ರೈ ಆದಮೇಲೆ ಅಲ್ಲಿ ಹಾಲು ಕೂಡ ಕುದಿ ಬರ್ತಾ ಇದೆ. ಕುದಿ ಬಂದಾದಮೇಲೆ ಈ ಶಾವಿಗೆನೆಲ್ಲ ಹಾಕ್ತೀನಿ. ಶಾವಿಗೆ ಎಲ್ಲ ಹಾಕಿಬಿಟ್ಟು ಇದೊಂದು 5 ನಿಮಿಷ ಬಾಯ್ಲ್ ಬರೋಕ್ಕೆ ಬಿಡಬೇಕು. ಅದನ್ನೆಲ್ಲ ಗೋಡಂಬಿ ಬಾದಾಮ್ ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಇದೆಲ್ಲ ಒಂದು ಸ್ವಲ್ಪ ಥಿಕ್ನೆಸ್ ಬರಬೇಕು, ಹಾಲಿನ ಥಿಕ್ನೆಸ್ ಬರಬೇಕು. ಅಷ್ಟೋವರೆಗೂ ಕುದಿಯೋಕ್ಕೆ ಒಂದು 5 ನಿಮಿಷ ಸಾಕು. ನೋಡಿ, ಈಗ ಕುದೀತಿದೆ. ಒಂದು 5 ನಿಮಿಷ ಹೀಗೆ ಕುದೀತಾ ಇರಬೇಕು. ಈಗ ನಾನು ಪ್ಲೇಟ್ ಮುಚ್ಚಿದ್ನಿ, ಪ್ಲೇಟ್ ತೆಗಿತಿದ್ದೀನಿ. ಪ್ಲೇಟ್ ತೆಗೆದಾದ್ಮೇಲೆ ನೀವು ನೋಡ್ಬೋದು, ಈಗ ಒಂದು ಸ್ವಲ್ಪ ಕುದ್ದಿದೆ. ನೋಡಿ, ಈಗ ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಪಾಯಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ ತಿನ್ನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.